ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಸಿ ಶ್ರೀನಿವಾಸ. ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು. ಬಂಧುಗಳೇ, ಈ ದಿನ ತಮ್ಮ ಈ ಮುಖಾಂತರ ಏನು ಹೇಳ್ತೀನಿ ಅಂದರೆ, ನಾವು ಸ್ವಾತಂತ್ರ್ಯ ಪೂರ್ವದಿಂದನೂ ನಾವು ಅನಕ್ಷರಸ್ಥರು. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ದುರ್ಬಲರಾಗಿದ್ದೀರಿ. ಹಾಗೆ ಉದ್ಯೋಗಗಳಲ್ಲಿ IAS, IPS ಇದರಲ್ಲಿ ಕೂಡ ನಾವು ದುರ್ಬಲರಾಗಿದ್ದೀವಿ. ಇದಕ್ಕಾಗಿ ನಮ್ಮ ಮಾದಿಗ ಸಂಬಂಧಿತ ಸಮುದಾಯಗಳು ಅನೇಕ ವರ್ಷಗಳು, ಸುಮಾರು 35-40 ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದೆ. ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಒಳ ಮೀಸಲಾತಿ ಎಲ್ಲಿ ಗಂಟೆ ಬಂದಿದೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ನಾವು ಮಾದಿಗ ಸಮುದಾಯಗಳು ದುರ್ಬಲರಾಗಿದ್ದಾರೆ ಅಂತ ಹೇಳಿಬಿಟ್ಟು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಆಗಲಿ ಅಂತ ಹೇಳಿಬಿಟ್ಟು ಸಹಕಾರ ಕೊಟ್ಟರು. ಅದರಂತಾನೆ ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಎಲ್ಲ ರಾಜ್ಯಗಳಲ್ಲೂ ಅದರ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೋದು ಅಂತ ಹೇಳಿ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬರೀ ನಾಮಕೆ ವಾಸಿಗೆ ಒಳ ಮೀಸಲಾತಿ ಜಾರಿ ಮಾಡಿ, ನೀವು ಜಾರಿ ಮಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, 56,000 ಜನಸಂಖ್ಯೆ ಉದ್ಯೋಗಗಳು ಭರ್ತಿ ಮಾಡ್ತಿದ್ದಾರೆ. ಅದರಲ್ಲಿ SC ಮಾದಿಗ ಸಂಬಂಧಿತ ಸಮುದಾಯಗಳಿಗೆ ಯಾವುದೇ ರೀತಿ ಹಳೆ ಪದ್ಧತಿನೇ ಜಾರಿ ಮಾಡಾಕ್ತಿದ್ದಾರೆ ಅಂತ ಹೇಳಿದ್ರೆ, ಮತ್ತು ಒಳ ಮೀಸಲಾತಿ ಯಾಕೆ ಜಾರಿ ಮಾಡಬೇಕಾಗಿತ್ತು? 30-40 ವರ್ಷ ನಮ್ಮ ಹೋರಾಟಗಾರರು ಅನೇಕ ಹೋರಾಟ ಮಾಡಿ ತನ್ನ ಪ್ರಾಣಗಳೇ ಕಳ್ಕೊಂಡಿದ್ದಾರೆ. ಆದರೆ 6% ನಮ್ಗೇನು ಕೊಟ್ಟಿದ್ದಾರೋ ಅದರಂತೆ ಜಾರಿ ಮಾಡಲಿ. ಈಗಿನ ಪದ್ಧತಿ ಏನು ಒಳ ಮೀಸಲಾತಿ ಜಾರಿ ಮಾಡಿದಾರೋ ಅದರಂತೆ ಉದ್ಯೋಗ ಭರ್ತಿಗಳು ಮಾಡಲಿ. ಅದು ಬಿಟ್ಟು ಹಳೆ ಪದ್ಧತಿ ಮಾಡಕ್ಕೆ ಹೋದ ಅಂತ ಹೇಳಿದ್ರೆ ಒಳ ಮೀಸಲಾತಿ ಹೋರಾಟ ಯಾಕೆ ಮಾಡಬೇಕಾಗಿತ್ತು? ದಯವಿಟ್ಟು ನೀವು ಇದೇ ರೀತಿ ಏನಾದರೂ ಮಾಡಿದರೆ, ಈಗ ಏನು ಒಳ ಮೀಸಲಾತಿ ಮಾಡಿದಾರೋ ಅದ್ರ ಪ್ರಕಾರ ನೀವು ಉದ್ಯೋಗ ಭರ್ತಿಗಳು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹಳೆ ಪದ್ಧತಿಗೆ ಹೋದಂದ್ರೆ ನಾವೆಲ್ಲ ಬೀದಿಗೆಳೆದು ಹೋರಾಟ ಮಾಡಬೇಕಾಗುತ್ತದೆ. ಇದು ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಅನೇಕ ಜನ ಮಾದಿಗ ಸಮುದಾಯಗಳು ಏನು ಒಳ ಮೀಸಲಾತಿಗಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಮಾಡಕ್ ಹೋಗಬೇಡಿ. ಈಗ ನೀವೇನು ಭರ್ತಿ ಮಾಡ್ತಿದ್ದಾರೋ ಅದನ್ನ ಒಳ ಮೀಸಲಾತಿ ಅಂತ ಜಾರಿ ಮಾಡಿದ್ರೆ ನಿಮ್ಗೂ ಗೌರವ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗುತ್ತದೆ. ನಾವೆಲ್ಲ ಬೀದಿಗಿಳಿಬೇಕಾಗುತ್ತದೆ. ಇದು ಎಚ್ಚರಿಕೆ ನೀಡ್ತಾ ಇದ್ದೀರಿ.